ನಮ್ಮ ಜೊತೆ ಮಾತಾಡಲಿಕ್ಕೆ ಪರಿಷತ್ನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ನೇರವಾಗಿ ಮಾತಾಡಿಸ್ತೀನಿ ಸರ್. ಈಗ ನಿಮ್ಮ ಮಾಜಿ ಉಚ್ಚಾಟಿತ ಶಾಸಕರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯತ್ನಾಳ್ ಅವರು ಬಿಜೆಪಿಯವರು ನನ್ನನ್ನು ಬನ್ನಿ ನಾಯಕತ್ವ ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಯಾರು ಕರೆದಿದ್ದಾರೋ ನನಗೆ ಗೊತ್ತಿಲ್ಲ. ಪಕ್ಷಕ್ಕೆ ಕರೆಯೋದು, ಸೇರಿಸ್ಕೊಳ್ಳೋದು, ಪಕ್ಷದಿಂದ ತೆಗೆಯೋದು, ಇದೇನಿದ್ರೂ ಕೂಡ ಹೈಕಮಾಂಡಿನ ಡಿಸಿಷನ್ ಅಷ್ಟೇ. ಅದರಿಂದಾಗಿ ಯಾರು ಕರೆದ್ರೋ ಯಾರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪಕ್ಷ ಸೇರಿಸ್ಕೊಂಡ್ರೆ ನಮ್ಮದೇನು ಅಭ್ಯಂತರ? ಅವ್ರನ್ನ ತೆಗೆದಾಗ ನಾವೇನು ಯಾಕೆ ತೆಗೆದ್ರಿ ಅಂತ ಕೇಳಿದ್ವಾ, ಅಥವಾ ಪಕ್ಷ ಸೇರಿಸ್ಕೊಳ್ಳೋವಾಗ ನಾವು ಯಾಕೆ ಸೇರಿಸ್ಕೊಳ್ತೀನಿ ಅಂತ ಕೇಳಿದ್ವಾ? ಎರಡೂ ಅಲ್ಲ, ಅದು ಪಕ್ಷದ ತೀರ್ಮಾನ. ಅದರಿಂದಾಗಿ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅಶೋಕ್ ಅವರಾಗ್ಬೋದು, ಬೊಮ್ಮಾಯಿ ಅವರಾಗ್ಬೋದು, ಅಶ್ವಥ್ ನಾರಾಯಣ ಅವರೆಲ್ಲರೂ ಕೂಡ ಬನ್ನಿ ನಾಯಕತ್ವ ನೀವು ವಹಿಸ್ಕೊಳ್ಳಿ, ಪಕ್ಷದ ನಾಯಕತ್ವ ವಹಿಸ್ಕೊಳ್ಳಿ, ವಿಜಯೇಂದ್ರ ಅವ್ರ ನಾಯಕತ್ವ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಏನು ಬೇಕಾದರೂ ಹೇಳ್ಬೋದು. ಹಾಗಿದ್ರೆ ಬೊಮ್ಮಾಯಿ ಅವರು ಬಂದು ನೀವು ನಾಯಕತ್ವ ವಹಿಸ್ಕೊಳ್ಳಿ ಅಂತಂದ್ರೆ ಬೊಮ್ಮಾಯಿ ಅವ್ರಿಗೆ ನಾಯಕತ್ವ ವಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತಲ್ಲ? ಅಥವಾ ಅಶ್ವಥ್ ನಾರಾಯಣ ಅವರು ಕರೆದಿದ್ದಾರೆ ನನ್ನ, ಅಶ್ವಥ್ ನಾರಾಯಣವರು ಕರೆದ ಮೇಲೆ ಅಲ್ಲಿಗೆ ಅಶ್ವಥ್ ನಾರಾಯಣರು ನಾಯಕತ್ವ ತಗೋಬನ್ನಿ ಅಂತ ನಂಗಿದ್ರೆ ಅಶ್ವಥ್ ನಾರಾಯಣವ್ರ ನಾಯಕರಲ್ವಾ, ಅಶೋಕ್ ಅವ್ರ ನಾಯಕರಲ್ವಾ? ನೋಡಿ, ಕರೆಯೋದು ಹೇಗಿರ್ತದೆ ಅಂದರೆ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಕರಿಬೋದು. ನಾಯಕತ್ವದ ಕೊರತೆ ನಮ್ಮ ಪಕ್ಷದಲ್ಲಿ ಏನೇನೂ ಇಲ್ಲ. ಅದರಿಂದಾಗಿ ಯಾರೋ ಎಲ್ಲಿಂದ ಬನ್ನಿ ನಾಯಕತ್ವ ತಗೊಳ್ಳಿ ಅನ್ನೋರು ಇದ್ದಾರೆ ಅಂತ ನನಗನ್ಸೋದಿಲ್ಲ. ಆದರೆ ಇದು ಅವರು ಕೂಡ ಒಳ್ಳೆ ನಾಯಕರೇ. ಆದರೆ ಏನಂದರೆ ಕೆಲವು ಸಾರಿ ಮಾತಿನಲ್ಲಿ ಬಹಳ ದೂರ ಹೋಗಿಬಿಡ್ತಾರೆ. ಅದರಿಂದಾಗಿ ಒಂದೊಂದು ಸಾರಿ ಅವ್ರಿಗೂ ಕೂಡ ಇದಾಗ್ತದೆ. ನಾನು ಅವರ ಒಬ್ಬ ಸ್ನೇಹಿತನಾಗಿ ಅವ್ರಿಗೆ ಸಲಹೆ ಕೊಡಬಲ್ಲೆ. ಕೆಲವು ಮಾತಿನ ಅರ್ಥ ದೂರಕ್ಕೆ ಹೋಗ್ತಕ್ಕಂಥದ್ದನ್ನು ಸ್ವಲ್ಪ ತಡ್ಕೊಂಡ್ರೆ ಉತ್ತಮ ನಾಯಕತ್ವಕ್ಕೆ ಉತ್ತಮ ಮಾತುಗಳು ಮುಖ್ಯ. ಅದನ್ನು ಅವ್ರು ಮಾಡ್ಕೊಂಡ್ರೆ ಅವರ ನಾಯಕತ್ವಕ್ಕೆ ಮತ್ತಷ್ಟು ಶಕ್ತಿ ಬರಬಹುದು ಅಂತ ನಾನು ತಿಳ್ಕೊತೇನೆ. ಗಂಭೀರವಾದ ಒಂದು ಆರೋಪ ಮಾಡಿದೆ ನಿಮ್ಮ ರಾಜ್ಯಾಧ್ಯಕ್ಷರ ಮೇಲೆ. ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅಮಿತ್ ಶಾ ಬಳಿ ಕರ್ಕೊಂಡು ಹೋಗಿದ್ರು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ಅಂತ. ನೋಡಿ, ಊಹಾಪೋಹಗಳಿಗೆ ಉತ್ತರ ಕೊಡೋದು ಬೇಡ. ಒಂದೊಂದು ಸಾರಿ ಗಾಳಿಯಲ್ಲಿ ನಮ್ಮ ಯತ್ನಾಳ್ ಅವ್ರು ಗುಂಡು ಹೊಡೆದು ಬಿಡ್ತಾರೆ. ಅಂಥದ್ದು ಏನು ನಡೆದಿರ್ತದೆ ಅಂತ ನಮಗೇನು ಅನಿಸಿಲ್ಲ. ಇದೆಲ್ಲವೂ ಕೂಡ ಒಂದು ರೀತಿಯ ಸುದ್ದಿ ಇಷ್ಟೇ. ಅದು ಆರೋಪ ನನಗನ್ಸುತ್ತೆ ಅದು ಸತ್ಯಕ್ಕೆ ದೂರವಾದದ್ದು ಅಂತ. ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು.